ಭಾಳಷ್ಟು ಜನ ನೋಡಿರ್ಬೋದು. ಸೊ ಉದ್ದಿನ ವಡ ಕೆಟ್ಟದ್ದಲ್ಲ, ಇದು ಜಂಕಲ್ಲ, ಇದು ತಿನ್ನಬಹುದು ಅಂತ ಹೇಳಿರ್ತಕ್ಕಂತಹ ವೈದ್ಯರು ಹೇಳಿರ್ತಕ್ಕಂಥ ಮಾಹಿತಿ ಸರಿಯಾಗಿದೆ. ಆದರೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಕಾಯಿಲೆಗೆ ತಂದ್ಕೋತೀವಿ. ಉದ್ದು ನಿಜವಾಗ್ಲೂ ಸಸ್ಯಾಹಾರಿಗಳ ಮಾಂಸ, ಅದು ಬಲವನ್ನು ತುಂಬ ಚೆನ್ನಾಗಿ ತಂದುಕೊಡ್ತದೆ. ಸಸ್ಯಾಹಾರಿಗಳಿಗೆ ಮಾಂಸದಷ್ಟು ಬಲ ಬೇಕು ಅಂದರೆ ಉದ್ದನ್ನು ತಿನ್ನಬೇಕು ಅಂತ ಆಯುರ್ವೇದ ಆಚಾರ್ಯರು ಹೇಳಿದ್ದಾರೆ. ನಾನೊಂದು ಉದಾಹರಣೆ ಕೊಡ್ತೇನೆ. ಕಬ್ಬು ಮಧುರ ರಸವಾಗಿರ್ತದೆ, ಅದು ಆರೋಗ್ಯಕ್ಕೆ ಒಳ್ಳೆಯದು, ಬಲವನ್ನು ಕೊಡ್ತದೆ ಅಂತ ಆಯುರ್ವೇದನೂ ಹೇಳ್ತದೆ. ಕಬ್ಬನ್ನು ನಾನು ರಸವನ್ನು ಕಚ್ಚಿ ತಿನ್ಬೋದು, ಅದನ್ನು ಬೆಲ್ಲ ಮಾಡ್ಕೊಂಡು ತಿನ್ಬೋದು, ಆರ್ಗ್ಯಾನಿಕಲಿ ಸಕ್ಕರೆ ಕಲ್ಲು ಸಕ್ಕರೆ ಮಾಡ್ಕೊಂಡು ತಿನ್ಬೋದು. ಹೇಗೂ ಡಾಕ್ಟ್ರು ಆಯುರ್ವೇದ ಕಬ್ಬು ಹೇಳಿದೆ ಅಂತ ನಾನು ಹೆಂಡ ಮಾಡ್ಕೊಂಡು ಕುಡಿದ್ರೆ. ಸೊ ಯಾರಿಗೆ ಮಾಂಸದ ಬಲ ಬೇಕೋ ಅವರು ಉದ್ದನ್ನು ತಿನ್ನಿ ಅಂತ ಆಯುರ್ವೇದ ಹೇಳ್ತದೆ. ಕಾಫಿ ಕುಡಿಯೋದು ಒಳ್ಳೆಯದು ಅಂತ ಡಾಕ್ಟ್ರ್ ಹೇಳಿದ್ರು ಅಂತೇಳಿ ದಿನಕ್ಕೆ 10 ಕಪ್ ಕಾಫಿ ಕುಡಿದ್ಬಿಡೋದು. ಒಂದು ಪ್ಯಾರಾಸಿಟಮಾಲ್ ಮಾತ್ರೆ ಜ್ವರ ಹೋಗ್ಸೋಕೆ ಒಳ್ಳೆಯದು ಅಂತ ಡಾಕ್ಟ್ರ್ ಹೇಳಿದರೆ ಒಂದು 10 ಮಾತ್ರೆ ನುಂಗ್ತೀರಾ? ಉದ್ದನ್ನು ತಿನ್ನಬೇಕಾದಂಥ ವಿಧಾನವೇ ಹೇಗೆ ಅಂದರೆ ಬೇಯಿಸ್ಕೊಂಡು ಪಲ್ಯ ಮಾಡ್ಕೊಂಡು ತಿನ್ಬೋದು, ಪಾಯಸ ಮಾಡ್ಕೊಳ್ಬೋದು. ಕಡ್ಡಾಯವಾಗಿ ವ್ಯಾಯಾಮ ಮಾಡಬೇಕು, ಪ್ರಮಾಣ ಸ್ವಲ್ಪ ಇರಬೇಕು. ಕಳೆದ 1-2 ವಾರಗಳಿಂದ ಎಲ್ಲ ಕಡೆ ಒಂದು ವಿಡಿಯೋ ಹರಿದಾಡ್ತಾ ಇದೆ, ಉದ್ದಿನ ವಡ ಒಳ್ಳೆಯದು ಅಂತ ಅಲ್ವಾ? ಭಾಳಷ್ಟು ಜನ ನೋಡಿರ್ಬೋದು. ಸೊ ಉದ್ದಿನ ವಡ ಕೆಟ್ಟದ್ದಲ್ಲ, ಇದು ಜಂಕಲ್ಲ, ಇದು ತಿನ್ನಬಹುದು ಅಂತ ಹೇಳಿರ್ತಕ್ಕಂತಹ ವೈದ್ಯರು ಹೇಳಿರ್ತಕ್ಕಂಥ ಮಾಹಿತಿ ಸರಿಯಾಗಿದೆ. ಆದರೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಕಾಯಿಲೆಗೆ ತಂದ್ಕೋತೀವಿ. ಮೊದಲನೇದಾಗಿ ಮಾಷ ಅಂದರೆ ಉದ್ದು ನಿಜವಾಗ್ಲೂ ಸಸ್ಯಾಹಾರಿಗಳ ಮಾಂಸ, ಅದು ಬಲವನ್ನು ತುಂಬ ಚೆನ್ನಾಗಿ ತಂದುಕೊಡ್ತದೆ. ಸಸ್ಯಾಹಾರಿಗಳಿಗೆ ಮಾಂಸದಷ್ಟು ಬಲ ಬೇಕು ಅಂದರೆ ಉದ್ದನ್ನು ತಿನ್ನಬೇಕು ಅಂತ ಆಯುರ್ವೇದ ಆಚಾರ್ಯರು ಹೇಳಿದ್ದಾರೆ. ಹಾಗಂತ ಉದ್ದಿನ ವಡೆ ಅಂತ ಎಲ್ಲಿ ಹೇಳಿಲ್ಲ. ಮಾಷಾಂಡರಿ ಅಂದ್ರೇನು? ಮಾಷಾಂಡರಿ ಅಂದರೆ ಅದೊಂದು ಪಾಯಸದ ವಿಧಾನ. ಉದ್ದನ್ನು ನಾರ್ತ್ ಇಂಡಿಯಾಕ್ಕೆ ಹೋದರೆ ಪಲ್ಯ ಮಾಡ್ಕೊಂಡು ಊಟ ಮಾಡ್ತಾರೆ. ಉದ್ದಿನ ಪಾಯಸವನ್ನು ಮಾಡಬಹುದು, ಉದ್ದಿನ ಉಂಡೆಗಳನ್ನು ಕಟ್ಟಬಹುದು, ಅದನ್ನು ಬೇಯಿಸ್ಬಿಟ್ಟು ಬೆಲ್ಲ ಹಾಕಿ ಅದನ್ನು ಹೂರ್ಣದ ಥರ ಮಾಡ್ಕೊಳ್ಬೋದು. ಅದು ಬಲ ಕೊಡ್ತದೆ. ಆದರೆ ಕಡ್ಡಾಯ ನೆನಪಿರಲಿ, ಆ ವೈದ್ಯರು ಹೇಳಿದಾರಲ್ಲಿ ಮಾತ್ರ ಇದು ಜೀರ್ಣ ಆಗಬೇಕು ಅಂತ ಹೇಳಿದ್ದಾರೆ. ಹೌದು, ಜೀರ್ಣ ಆಗಲಿಲ್ಲ ಅಂದರೆ ಯಾವ ಉದ್ದು ಬಲವನ್ನು ಕೊಡ್ತದೋ ಅದು ಅಪಾಯವನ್ನು ತಂದು ಕೊಡ್ತದೆ. ಅಪಾಯ ಅಂದರೆ ನಿಮಗೇನು ಕೊಂದು ಹಾಕೋದಿಲ್ಲ, ಆದರೆ ತೊಂದರೆ ಕೊಡ್ತದೆ. ಈಗ ನಾನ್ ವೆಜ್ಜು ತಿಂದ್ಬಿಟ್ಟು ನಾನು ಏನು ಕೆಲಸ ಮಾಡದೇ ಇದ್ರೆ ಏನಾಗುತ್ತೆ? ಅದೇನು ತೊಂದರೆ ಕೊಡ್ತದೋ ಅದೇ ತೊಂದರೆ ಉದ್ದು ಕೂಡ ಕೊಡ್ತದೆ. ಸೊ ಯಾರಿಗೆ ಮಾಂಸದ ಬಲ ಬೇಕೋ ಅವರು ಉದ್ದನ್ನು ತಿನ್ನಿ ಅಂತ ಆಯುರ್ವೇದ ಹೇಳ್ತದೆ. ಆದರೆ ನಾನೊಂದು ಉದಾಹರಣೆ ಕೊಡ್ತೇನೆ. ಕಬ್ಬು ಮಧುರ ರಸವಾಗಿರ್ತದೆ, ಅದು ಆರೋಗ್ಯಕ್ಕೆ ಒಳ್ಳೆಯದು, ಬಲವನ್ನು ಕೊಡ್ತದೆ ಅಂತ ಆಯುರ್ವೇದನೂ ಹೇಳ್ತದೆ. ಕಬ್ಬನ್ನು ನಾನು ರಸವನ್ನು ಕಚ್ಚಿ ತಿನ್ಬೋದು, ಅದನ್ನು ಬೆಲ್ಲ ಮಾಡ್ಕೊಂಡು ತಿನ್ಬೋದು, ಆರ್ಗ್ಯಾನಿಕಲಿ ಸಕ್ಕರೆ ಕಲ್ಲು ಸಕ್ಕರೆ ಮಾಡ್ಕೊಂಡು ತಿನ್ಬೋದು. ಹೇಗೂ ಡಾಕ್ಟ್ರು ಆಯುರ್ವೇದ ಕಬ್ಬು ಹೇಳಿದೆ ಅಂತ ನಾನು ಹೆಂಡ ಮಾಡ್ಕೊಂಡು ಕುಡಿದ್ರೆ ಒಂದೇ ಆಗತ್ತಾ? ಉದ್ದು ಹೇಳಿದಾರೆ ಅಂಥೇಳಿ ನಾನು ವಡೆ ಮಾಡ್ಕೊಂಡು ತಿಂದರೆ ಹೆಂಡ ಕೊಡ್ದಂಗೆ ಆಗತ್ತಪ್ಪ ಅಷ್ಟೇ. ಇಡ್ಲಿ ದೋಸೆ ಮಾಡ್ಕೊಂಡು ತಿಂದರೆ ಅವಾಗಲೂ ಅದೇ ಕೆಲಸ, ಹೆಂಡ ಮಾಡ್ದಂಗೆ ಆಯಿತು. ಸೊ ನೆಗೆಟಿವ್ ಆಗಿ ನಾವು ತಿನ್ನೋದನ್ನು, ಪಾಸಿಟಿವ್ ಆಗಿ ತಿನ್ನೋದನ್ನು ಸ್ಪಷ್ಟವಾಗಿ ಗೊತ್ತು ಮಾಡ್ಕೋಬೇಕು. ಮೊದಲು ಉದ್ದು ಒಳ್ಳೆಯದು, ಅದನ್ನು ಹೆಂಗೆ ತಿಂದರೆ ಒಳ್ಳೆಯದು. ಇವತ್ತದು ಹರಿದಾಡ್ತಾ ಇರೋದ್ರಿಂದ ಅವತ್ತು ಹೋಗಿ ವಡೆ ತುಂಬ ಖರ್ಚಾಗಿರ್ಬೋದು, ವಡೆ ಭಾಳಷ್ಟು ಒಳ್ಳೆಯದಂತೆ ಅಂತ. ಉದ್ದಿನ ವಡೆಗೆ ಅದು ಮಾಷ ವಟಕ ಅಂತ ಕರೀತಾರೆ. ವಟಕ ಅಂದರೆ ವಡೆ, ಉದ್ದಿನ ವಡ. ಮಾಷಾಂಡರಿ ಅಂದರೆ ಅದು ಪಾಯಸದ ರೂಪದಲ್ಲಿ ಕೆಲಸ ಮಾಡ್ತಾಯಿದೆ ಹೊರತು ವಟಕದ ವಡೆಯ ರೂಪದಲ್ಲಲ್ಲ. ಅದರಲ್ಲಿರ್ತಕ್ಕಂತಹ ಪ್ರೋಟೀನ್ ಆಗಲಿ, ಅದನ್ನು ಸಿಗ್ತಕ್ಕಂತಹ ತುಪ್ಪದಲ್ಲಿ ಅದನ್ನು ಬಳಸ್ಕೊಳ್ತೀವಿ, ಬೆಲ್ಲವನ್ನು ಬಳಸ್ಕೊಳ್ತೀವಿ, ಅದರಲ್ಲಿ ಸಿಗ್ತಕ್ಕಂತಹ ಫ್ಯಾಟ್ ಆಗಲಿ, ಇವೆರಡು ಮಾಂಸ ಮತ್ತು ನರಗಳಿಗೆ ಕಡ್ಡಾಯವಾಗಿ ಸ್ಟ್ರೆಂತನ್ನು ಕೊಡ್ತದೆ. ಜೀರ್ಣ ಆಗಬೇಕು 1, ಅತಿ ಪ್ರಮಾಣದಲ್ಲಿ ತಿನ್ನಬಾರ್ದು 2, ಉಪವಾಸ ಅಥವಾ ಅತ್ಯಲ್ಪ ಪ್ರಮಾಣದ ಆಹಾರವನ್ನು, ಅಲ್ಲಿ ವೈದ್ಯರು ಹೇಳಿದ್ದಾರೆ ನಾವು ಆಹಾರವನ್ನು ಕೇವಲ ಹೆಸರುಬೇಳೆ ಕಟ್ಟು ಹಂಗೆ ಗಂಜಿಯನ್ನು ಕೊಟ್ಕೊಂಡ್ಬಿಟ್ಟೆ ಬರೀ ಉದ್ದನ್ನು ಕೊಡ್ತೀವಿ ಅಂತ. ಸೊ ಇದು ಸರಿಯೇ ಮೆಥಡ್, ಅದು ಚಿಕಿತ್ಸಾ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು. ನಾವು ವಮನ ಚಿಕಿತ್ಸೆ ಅಂತ ಆಯುರ್ವೇದದಲ್ಲಿ ಮಾಡ್ತೇವೆ. ಶ್ರೀ ಪರಮಹಂಸ ಅಥರ್ವ ಆಯುರ್ಧಾಮದಲ್ಲಿ ಬೆಂಗಳೂರು ಕೇಂದ್ರ, ಶಿವಮೊಗ್ಗ ಮತ್ತು ದಾವಣಗೆರೆ 3 ಕೇಂದ್ರಗಳಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆಗಳ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ.
ಈ ಪಂಚಕರ್ಮ ಚಿಕಿತ್ಸೆಯಲ್ಲಿ ಒಂದು ವಮನ ಅಂತ, ವಮನ ಅಂದರೆ ವಾಂತಿಯಿಂದ ಹೊರಗೆ ಹಾಕುವಂಥದ್ದು. ಆದರೆ ಹಿಂದಿನ ದಿನ ನಾವು ಮಾಂಸವನ್ನು ತಿನ್ನಲಿಕ್ಕೆ ಆಚಾರ್ಯರು ಹೇಳ್ತಾರೆ, ಅವಾಗ ಒಡನ್ನು ತಿನ್ನಿಸ್ತೇವೆ. ಪರ್ಪಸ್ ಏನು? ಅದು ಚಿಕಿತ್ಸಾರ್ಥವಾಗಿ ತಿನ್ನಿಸೋದು ಮತ್ತು ವಾಂತಿ ಮಾಡಿ ಹೊರಗೆ ಹಾಕುವಂಥ ಒಂದು ಪದ್ಧತಿ. ಕಿಡ್ನಿ ಸ್ಟೋನ್ ಆಗಿದೆ, ಜಾಸ್ತಿ ನೀರು ಕುಡಿಸೋದು. ಯಾಕೆ? ಆ ಸ್ಟೋನ್ ಹೋಗಬೇಕು ಅಂತ. ಅವು ಹೋಗಾದ್ಮೇಲೆ ಮತ್ತು ಜಾಸ್ತಿ ನೀರು ಕುಡಿದ್ರೆ ಏನಾಗುತ್ತೆ? ಮತ್ತೆ ಕಿಡ್ನಿ ಸ್ಟೋನ್ ಆಗುತ್ತಷ್ಟೇ. ಸೊ ಅಗತ್ಯ ಏನು? ಚಿಕಿತ್ಸಾರ್ಥವಾಗಿ ಮಾಡುವಂಥ ವಿಧಾನ ದಿನನಿತ್ಯ ತಿನ್ನುವಂಥ ವಿಧಾನಕ್ಕೂ ವ್ಯತ್ಯಾಸ ಇರ್ತದೆ. ಹಾಗಾಗಿ ದಿನನಿತ್ಯ ತಿನ್ನೋ ವಿಷಯ ಬಂತು ಅಂದರೆ ಉದ್ದನ್ನು ನಾವು ಪಾಯಸವಾಗಿ ಮಾಡ್ಕೊಳ್ಬೋದು. ಆದರೆ ಕಡ್ಡಾಯವಾಗಿ ಶಾರೀರಿಕ ವ್ಯಾಯಾಮವನ್ನು ಮಾಡಲೇಬೇಕು ಅದರ ಬೆನಿಫಿಟನ್ನು ತಗೊಳ್ಳೋದಕ್ಕೆ. ಇನ್ನು ಉದ್ದನ್ನು ನಾವು ಹೆಚ್ಚು ತಿನ್ನೋದಿಲ್ಲಿ, ದೋಸೆ ಮಾಡಿ ಇಡ್ಲಿ ಮಾಡಿ, ಅಲ್ಲಿ ಏನಾಗುತ್ತೆ ಹಾಗಾದರೆ ಉದ್ದು ಏನು ಕೆಲಸ ಮಾಡಿ ಬಲವನ್ನು ಕೊಡ್ತದ ಅಥವಾ ಕೊಡಲ್ವ? ಇದು ನೋಡೋಣ. ಸೊ ರಾತ್ರಿ ನಾವು ನೆನೆ ಹಾಕ್ತೀವಿ, ಉದ್ದಿನಬೇಳೆ ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡಿ ರುಬ್ಬಿ ನೆನೆ ಹಾಕ್ತೀವಿ. ಅದನ್ನು ಮುಚ್ಚಿಡ್ತೀವ ಅಂದರೆ ಹೌದು ಮುಚ್ಚಿಡ್ತೀವಿ. ಅದನ್ನು ಮುಚ್ಚಿಟ್ಟಾಗ ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ. ಒಂದು ವೇಳೆ ತೆರೆದಿಟ್ಬಿಟ್ವಿ ಅಂದ್ಕೊಳ್ಳಿ, ಬ್ಯಾಕ್ಟೀರಿಯಾಗಳು ಬೆಳೆಯುತ್ತಾ? ತೆರೆದಿಟ್ಬಿಟ್ಟು ಆ ಹಿಟ್ಟನ್ನು ನೀವು ಮರದಿನೆದ್ದು ದೋಸೆ ಅಥವಾ ಇಡ್ಲಿನ ಮಾಡೋಕ್ಕಾಗತ್ತಾ? ಇಲ್ಲ, ಸರಿ ಬಂದಿಲ್ಲ ಡಾಕ್ಟ್ರೆ, ಅದು ಉಬ್ಬಿಲ್ಲ ಅಂತ ಹೇಳ್ತೀವಿ, ಹೌದಾ? ಸೊ ಆ ಉಬ್ಬೋದಕ್ಕಿರೋಂಥ ಕಾರಣ ಏನು ಅಂದರೆ ಆ ಬ್ಯಾಕ್ಟೀರಿಯಾಗಳ ಗ್ರೋತು. ಅದು ಎಂಥ ಬ್ಯಾಕ್ಟೀರಿಯಾಗಳು? ಮುಚ್ಚಿಟ್ಟು ಕಾರ್ಬನ್ ಡೈಆಕ್ಸೈಡನ್ನು ತಿಂದು ಬೆಳೀತಕ್ಕಂತಹ ಒಂದು ಬ್ಯಾಕ್ಟೀರಿಯಾಗಳು. ಮುಚ್ಚಿಟ್ಟರೆ ಕಾರ್ಬನ್ ಡೈಆಕ್ಸೈಡ್ ಸಿಗೋದು, ತೆರೆದಿಟ್ಟರೆ ಆಕ್ಸಿಜನ್ ಸಿಗುತ್ತೆ, ಬೆಳೆಯಲ್ಲ. ಅದೇ ಮೊಸರಿಗೆ ಹೆಪ್ಪಾಕಿ ಅದನ್ನು ತೆರೆದಿಡಿ, ಮೊಸರು ಆಗುತ್ತೆ. ಯಾಕೆ? ಅಲ್ಲಿ ಕಾರ್ಬನ್ ಡೈಆಕ್ಸೈಡೇ ಬೇಕಂತೇನಿಲ್ಲ. ಬಟ್ ಇವು ಕಾರ್ಬನ್ ಡೈಆಕ್ಸೈಡಿಂದ ಬೆಳೀತಕ್ಕಂಥ ಇವಕ್ಕೆ ಎನರೋಬಿಕ್ ಬ್ಯಾಕ್ಟೀರಿಯಾಗಳು ಅಂತ ಕರಿತೀವಿ. ಈ ಎನರೋಬಿಕ್ ಆ್ಯಕ್ಟಿವಿಟಿ ಏನು ನಡೆದುಬಿಡ್ತದೋ ಅದು ಇರ್ತಕ್ಕಂತಹ ಉದ್ದಿನಲ್ಲಿರ್ತಕ್ಕಂತಹ ಬಲವನ್ನು, ಅಕ್ಕಿಯಲ್ಲಿರ್ತಕ್ಕಂಥ ಬಲವನ್ನು ಆಲ್ಮೋಸ್ಟ್ ತಿಂದು ಹಾಕಿರ್ತದೆ. ಅದರಲ್ಲಿ ಏನು ಉದ್ದಿನ ಆಚಾರ್ಯರ ಗುಣಗಳನ್ನು ಹೇಳಿದಾರೋ, ಅಕ್ಕಿಗೆ ಯಾವ ಗುಣಗಳನ್ನು ಆಚಾರ್ಯರು ಹೇಳಿದಾರೋ ಆ ಗುಣಗಳನ್ನು ಅವೆಲ್ಲವೂ ತಿಂದು ಹಾಕಿರ್ತವೆ. ಉಳಿದಿದ್ದೇನಪ್ಪ ಅಂದರೆ ಆ ಚರಟ, ವೇಸ್ಟ್, ಅದು ಸುಲಭವಾಗಿ ಜೀರ್ಣ ಆಗುತ್ತೆ ಅಂದ್ರೆ ಜೀರ್ಣ ಆಗುತ್ತೆ. ಸೊ ಉದ್ದು ಸುಲಭವಾಗಿ ಜೀರ್ಣ ಆಗುತ್ತೇನ್ರಿ? ಇಲ್ಲ ಅಲ್ವ ಗುರು, ಅದು ಡೈಜೆಷನ್ಗೆ ಕಷ್ಟ. ಮತ್ತು ಉದ್ದಿನಬೇಳೆ ಹಾಕಿರೋ ಇಡ್ಲಿ ಹೆಂಗ್ರಿ ಹಗುರ ಆಗುತ್ತೆ? ಹೆಂಗೆ ಹಗುರ ಆಗುತ್ತೆ ಅಂದರೆ ಆ ಗುಣವನ್ನು ಮ್ಯಾನಿಪುಲೇಟ್ ಮಾಡಿದ್ರೆ ಪೂರ್ತಿ ಬದಲಾವಣೆ ಹೊಂದ್ಬಿಡ್ತದೆ. ಉದ್ದಿನ ಯಾವ ಗುಣವೂ ಅದಕ್ಕಿರೋದಿಲ್ಲ. ಸೊ ಇಡ್ಲಿ ತಿಂದು ಮಜಲ್ ಗಟ್ಟಿ ಮಾಡ್ಕೊಳ್ಳೋದು, ದೋಸೆ ತಿಂದು ಮಜಲ್ ಸಾಧ್ಯನೇ ಇಲ್ಲ. ಸೊ ಉದ್ದನ್ನು ಯಾವ ರೀತಿ ತಿಂದರೆ ನನ್ನ ಮಾಂಸಖಂಡ ಅಥವಾ ಮಾಂಸಗಳಿಗೆ ಬಲ ಬರ್ತದೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ಸುಮ್ಮನೆ ಒಂದು ವಿಡಿಯೋ ಹರಿದಾಡ್ತಾ ಇದೆ ಅಂಥೇಳಿ ದಿನನಿತ್ಯ ಒಡ ತಿಂದ್ಕೊಂಡ್ರೆ ನಾಳೆ ಬೆಳಗ್ಗೆ ಹಾರ್ಟ್ ಸಮಸ್ಯೆನೋ ಇನ್ನೊಂದು ಸಮಸ್ಯೆನೋ ಮತ್ತೊಂದು ಗಾಲ್ ಬ್ಲಾಡರೋ ಲಿವರ್ ಫ್ಯಾಟಿ ಲಿವರ್ ಏನೋ ತಂದ್ಕೊಳೋದು ಗ್ಯಾರಂಟಿ. ಯಾಕಂದರೆ ನಮ್ಮಲ್ಲೊಂದು ಏನಾಗ್ಬಿಟ್ಟಿದೆ ಜನರಿಗೆ ಅಂದರೆ, ಇದು ಒಳ್ಳೆಯದು ಅಂದರೆ ತಿಂದುಬಿಡೋದು ರಾಶಿಗಟ್ಟಲೆ. ಕಾಫಿ ಕುಡಿಯೋದು ಒಳ್ಳೆಯದು ಅಂತ ಡಾಕ್ಟ್ರ್ ಹೇಳಿದ್ರು ಅಂತೇಳಿ ದಿನಕ್ಕೆ 10 ಕಪ್ ಕಾಫಿ ಕುಡಿದ್ಬಿಡೋದು. ಒಂದು ಪ್ಯಾರಾಸಿಟಮಾಲ್ ಮಾತ್ರೆ ಜ್ವರ ಹೋಗ್ಸೋಕೆ ಒಳ್ಳೆಯದು ಅಂತ ಡಾಕ್ಟ್ರ್ ಹೇಳಿದರೆ ಒಂದು 10 ಮಾತ್ರೆ ನುಂಗ್ತೀರಾ? ಏನಾಗುತ್ತೆ ನುಂಗಿದರೆ? ಅದೇ ಪರಿಣಾಮ ಇಲ್ಲೂ ಆಗೋದು. ಒಂದಿಷ್ಟು ತಿನ್ನಿರಿ ಪಾಯಸ ಅಂತ ಹೇಳಿದರೆ ಇಷ್ಟು ವಡೆ ತಿಂದು ಹಾಕಿದ್ರೆ ಏನಾಗ್ಬೋದು? ಹಾಗಾಗಿ ಯಾವುದೇ ವಿಷಯ ಇರಲಿ ಅದು ಆಯುರ್ವೇದ ದೃಷ್ಟಿಯಿಂದ ಕೇವಲ ಒಂದು ಶಬ್ದ ಓದಿಬಿಟ್ಟು ಅದನ್ನು ಮುಂದುವರಿಸಬಾರ್ದು. ಅದರ ಹಿನ್ನೆಲೆ ಪೂರ್ವಾಪರಗಳನ್ನು ನಾವು ಕಡ್ಡಾಯವಾಗಿ ನೋಡಬೇಕು. ಇಡ್ಲಿ ದೋಸೆ ಮಾಡಿಕೊಂಡ್ರೆ ಉದ್ದಿನ ಬೇಳೆ ಇರತಕ್ಕಂಥ ಸಾಮರ್ಥ್ಯವನ್ನೇ ಹಾಳು ಮಾಡಿದ್ವಿ. ವಡೆ ಮಾಡ್ಕೊಂಡು ತಿಂದರೆ ಅದು ಜೀರ್ಣ ಸಾಮರ್ಥ್ಯವನ್ನು ಸರ್ವದಾ ವಿದಾಹಿ, ಅದು ಎಂದೂ ಜೀರ್ಣ ಆಗದಂಗೆ ಪಿತ್ತ ಆಗಿ ಕೂತ್ಕೊಳ್ತದೆ. ನೋಡಿ, ಬೇಕಿದ್ರೆ ಒಂದು 2-3 ವಡೆ ಒಂದೇ ಸರಿ ತಿಂದು ನೋಡಿ, ಪಿತ್ತ ಆಗುತ್ತೋ ಆಗೋದಿಲ್ಲ ಅಂತ ನೋಡೋಣ ಬೇಕಿದ್ರೆ. ಸೊ ಅದು ಪಿತ್ತ ಮಾಡಿ ಇನ್ನೊಂದು ಸ್ವಲ್ಪ ಈಗಲೇ ಪಿತ್ತ ಬೇಕಾದಷ್ಟು ಜನರಿಗಾಗಿದೆ, ಅದು ಹಾಳಾಗುತ್ತೆ. ಹಾಗಾದರೆ ಉದ್ದನ್ನು ತಿನ್ನಬೇಕಾದಂಥ ವಿಧಾನವೇ ಹೇಗೆ ಅಂದರೆ, ಬೇಯಿಸ್ಕೊಂಡು ಪಲ್ಯ ಮಾಡ್ಕೊಂಡು ತಿನ್ಬೋದು, ಪಾಯಸ ಮಾಡ್ಕೊಳ್ಬೋದು. ಕಡ್ಡಾಯವಾಗಿ ವ್ಯಾಯಾಮ ಮಾಡಬೇಕು, ಪ್ರಮಾಣ ಸ್ವಲ್ಪ ಇರಬೇಕು. ಇದು ಉದ್ದಿನ ಬಗ್ಗೆ ಸರಿಯಾದ ಮಾಹಿತಿ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಪರಮಹಂಸ ಅಥವಾ ಆಯುರ್ಧಾಮದ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಲ್ಲಿ ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ 3 ಕೇಂದ್ರಗಳಲ್ಲಿ ವೈದ್ಯರು ಆಹಾರದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಮಗೆ ಕೊಡ್ತಾ ನಿಮ್ಮ ಕಾಯಿಲೆಗೆ ಯಾವ ಆಹಾರ ಸೂಕ್ತ, ಕೇವಲ ಆಹಾರದಿಂದನೇ ಸರಿ ಮಾಡ್ಕೊಳ್ಬಹುದಾ, ಔಷಧಿ ಚಿಕಿತ್ಸೆಗಳು ಬೇಕಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ. ತಾವೆಲ್ಲರೂ ಆ ಮಾಹಿತಿಯನ್ನು ತಗೊಳ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು.